ಟಚ್ ಆಗೈತೆ ತಳಗ ಬೂದಿಗೆ ಹತ್ತತ್ತೇನು ಸಾಕ. ತಂದೂರಿ ರೋಸ್ಟ್ ರೆಡಿ ಆಗಕತ್ತಿದ್ದ ಈಗ. ಮನ್ಯಾಗ ಮಾಡ್ಕೊಂಡು ತಿಂತೀವಲ್ಲ ಅದಕ್ಕಿಂತ ಎಷ್ಟೋ ಪಟ್ಟು ಟೇಸ್ಟ್. ಬಾಟಕಾಶ್ ಹಾಕಿ ಮುಚ್ಚಿ ಬಿಡ್ದತ್ತೆ ಆರಲ್ಲಿ ನೀರು. ಈಗ ಕಟ್ಟಿಗೆ ಕಡೆಯಕ್ಕೆ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿಸ್ ಆನ್ಸರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಭಾರಿ ಸ್ಪೆಷಲ್ ಬ್ಲಾಗ್ ಆಗೋದೈತಿ. ನಾವು ಫಸ್ಟ್ ಟೈಮ್ ಅಲ್ಲ, ಮುಂಚೆ ಭಾಳ ಆಫ್ಟರ್ ಲಾಂಗ್ ಟೈಮ್ ಬ್ಯಾಚುಲರ್ ಇದ್ದಾಗ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗುಡ್ದಾಗ ಹೋಗಿ ಆ ಥರ ಏನೋ ಮಾಡ್ತಿದ್ವಿ ನಮ್ಮ ಊರ ಕಡೆ. ಬಟ್ ಇವಾಗ ಭಾಳ ದಿನ ಆದಮೇಲೆ ಮಾಡಾಕ್ತೀವಿ, ಒಂದು ಫ್ಯಾಮಿಲಿ ಜೊತೆ ಮಾಡಾಕ್ತೀವಿ. ನೋಡು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ತಮ್ಮನೊಳಗೆ ನೋಡ್ದಂಗೆ. ಎಸ್, ಇವಾಗ ಇಲ್ಲಿಂದ ಬಿಟ್ಟು ಎಲ್ಲ ತೊಗೊಂಡು ಸಾಮಗ್ರಿ ಸಪಾಟ ಗಿಪ್ಪಾಟ ಎಲ್ಲ ತೊಗೊಂಡು ರೈಟ್ ಹೇಳೋದು ಹೋಗ್ಲಾಬೆ ತೋ ಖರ್ಚಿಗೆ ಒಂದು 2 ರೂಪಾಯಿ ಇಟ್ಕೊ ತೋಬೆ. 2 ರೂಪಾಯಿ ತೋ ಮತ್ತು ನನಗೆ ಕೊಟ್ಟು ಹೋಗಿದ್ದಿಲ್ಲ ಹಿಂಗೆ ಸಣ್ಣ ಇದ್ದಾಗ. ನನಗೆ ಹೆಂಗೆ ಆಗಬಾರ್ದು 2 ರೂಪಾಯಿ ಅದಕ್ಕೆ ಹಾಕೋಳು ಒಂದು ಹಾಟ್ ವಾಟರ್ ಬ್ಯಾಗ್, ಏನು ಹಾಟ್ ಬ್ಯಾಗ್ ಅಂತ ಇದ್ದಾಗ ಸ್ವಂಟ್ ಹಿಡ್ಕೊಂಡೈತಿ ತರಕ್ಕೆ ಬಂದಿದ್ದೀನಿ ನನಗೆ. ಸೈಜ್ ಬರ್ತಾವಲ್ರಿ ಅದು ಇದೊಂದು ಸೊಂಟಕ್ಕೆ ಅಂದ್ರೆ ದೊಡ್ಡ ಬರುತ್ತೆ ಆಗ ಗೊತ್ತಿರಲಿಲ್ಲ, ನೋಡಿದ್ದಿಲ್ಲ ಹಿಂಗೆ. ನಾನೇ ಇದನ್ನು ಕರೆಕ್ಟಾಗಿ ಹಿಂಗೆ ಇರುತ್ತಂತೆ, ಅದು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ಇವ್ರದ್ದು ಈ ತೆಗ್ಗಿನ ಮುಚ್ಚಿಲ್ಲ ಇಲ್ಲ, ಇನ್ನು ಅಲ್ಲೇ ಗಾಡಿ ಹಚ್ಚಿ ಬರೋಗ್ತೀನಿ ನಾನು. ಅಲ್ಲೇ ಗಾಡಿ ಹಚ್ಚಿದ್ರು ಅಲ್ಲಿಂದ ನಡ್ಕೊಂಡು ಬರ್ತೀವಿ. ಎಲ್ಲ ಸಾಮಾನೆಲ್ಲ ಸಿದ್ಧತೆ ಎಲ್ಲ ಸಜ್ಜಾಗ್ಯಾವು. ಬೆಂಗಳೂರು ಐತಿಲ್ಲ, ಅದು ಮಾಡೋಕ್ಕಾಗಲ್ಲ. ಇಲ್ಲಿ ತೋಟ ಐತಲ್ಲ, ಒಂಥರ ಚೆಂದ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬನ್ನಿ, ಸೊಂಟ ಚಳಕಂದಂಗೆ ಐತೆ, ಸ್ವಲ್ಪ ಬ್ಯಾನ್ ಆಗಿರ್ಬೋದು ಅನಿಸುತ್ತೆ. ಅದಕ್ಕೆ ಹಾಟ್ ಬ್ಯಾಗ್ ಸಿಕ್ತಾ. ನಾನು ನೋಡಿದ್ದೆ ಇಲ್ಲ ಇನ್ನೂರಿಗೆ ಹಾಟ್ ಬ್ಯಾಗ್ ಹೆಂಗಿರುತ್ತೆ ಏನೋ ಅಂತೇಳಿ. ಅದು ಬೇರೆ ಬೇರೆ ಥರ ಇರ್ತಾವಲ್ಲ, ಏನೋ ಹಾಟ್ ಬ್ಯಾಗ್ ಇದು ಯಾವ ಥರ ಇರ್ಬೋದು ಅಂತೇಳಿ ಅಂದ್ಕೊಂಡು ಕನ್ಸಿದ್ದೆ. ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡಿ ತೋರಿಸಿ ಕಲರ್ ಸೆಲೆಕ್ಟ್ ಮಾಡಿ ತೊಗೊಂಬಂದೀನಿ. ನಾಯಿಗಳ ಸಮ ಅಂತೇಳಿ ಅಲ್ಲಿಂದ ಫೋನ್ ಹಾಕ್ತೀನಿ ಹೊಡಿ. ಬಾಪ, ನನಗೆ ಯಾಕೆ ಕಲರ್ ಇಷ್ಟ ಆಯ್ತಾ? ಕಲರ್ ಅಂತ ಇದನ್ನು ಬೆಂಗಳೂರಾಗಿದ್ದಾಗ ಅಲ್ಲಿಂದ ತೊಗೊಂಬರ್ಬೇಕಂತ ಮಾಡಿದ್ವಿ, ನೆನಪಾಗಲಿಲ್ಲ. ಈಗ ಸೊಂಟ ಚೊಳಕಂದ್ಮೇಲೆ ನೆನಪು ಬಂದೈತೆ. ಅದು ತೊಂಬ ನೀರು ಅಲ್ಲಿ ಹಾಕೋದೇನು ತೊಂಬ ಇದ್ರಾಗ ಇದು ಫುಲ್ ಹಿಂಗೆ ಉಬ್ಬುತ್ತೇನು ಇದು ನೀರು ಹಾಕೋಣ. ಹಾಕಿ ಮುಚ್ಚಿ ಬಿಡ್ದತ್ತೆ ಆರಲ್ಲಿ ನೀರು. 90 ಡಿಗ್ರಿ ಸೆಲ್ಸಿಯಸ್ ಕಾಸ್ಬೇಕಂತ ನೀರು. ಅಂದ್ರೆ ಫುಲ್ ಕೊತ ಕುದಿಬಾರ್ದು, ಕುದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಇನ್ನೇನು ಕುದಿಯೋಕೆ ಸ್ಟಾರ್ಟ್ ಮಾಡಿರ್ತಲ್ಲ ಅವಾಗ ಹಾಕ್ಬಿಡು. ಎಲ್ಲ ಹಿಂಡಿ ಸಾರ್ಸ ಸುನೀತಾ ಸಾರ್ಸ ನೋಡ್ರಿ ಹಿಂಡಿ ಮಸ್ತ್. ಚಿಕನ್ ತೊಳ್ಯಾಕೆ ಒಂದು ಪುಟ್ಟಿ ಬೇಕು ಅಂತೂ ಇದು ನಡೀತೈತೆ. ಹಾಂ ಮುಚ್ಚಾಕ ಬರ್ತೈತಿ. ಬಾವಿ ಕಡೆ ಹೊಂಟಿವಿ ತೊಳ್ಯಾಕೆ. ನೀರು ಇಲ್ಲೇ ಅದಾವಲ್ಲ, ಇವೇನಿಲ್ಲ ನೀರು ಯೂಸ್ ಮಾಡೋದು ಏನೆಲ್ಲ ಅದಾವ ನೀರು ಬರೋಬ್ಬರಿ ಪ್ರಾಪರಾಗಿ ಹರಿ ನೀರು ಹಾಕಿ ತೋರಿಸ್. ನಾನು ನೀರಿಲ್ಲ ಇಲ್ಲಿ, ಫಸ್ಟ್ ನೀರು ಬರಲಿ. ನೀರು ಬರ್ನ ಚಿಕನ್ ತೊಳಿ ಸಾಬಾನು ಐತಿ ತಳ ಹೋದಿಲ್ಲ, ಸ್ವಚ್ಛ ಚಿಕನ್ ಹಾಕಿಬಿಡೋದ್ರ ಎಲ್ಲ ಚಿಕನ್ ವಾಶ್ ಮಾಡ್ಕೊಂಬಂದ್ವಿ. ಈ ಸದ ಅದನ್ನು ಮ್ಯಾರಿನೇಟ್ ಮಾಡಕ್ಕೆ ಫಸ್ಟ್ ಚಿಕನ್ ಮಸಾಲ ಫುಲ್ ಆಯಿತು. ಯಾರು ಹಾಕಿ ಚೆನ್ನಾಗಿ ಸಾತೈತಿಲ್ಲ ಹೊರ ಮಾಡಕ್ಕೆ. ಮೊದಲ ಫ್ರೆಂಡ್ಸ್ ಜೋಡಿ ಮಾಡ್ಕೊಂಡು ತಿಂದಾನಂತ ಈ ಫಸ್ಟ್ ಟೈಮ್ ಹಿಂಗೆ ಮಾಡತ್ತಾನ ಅಲ್ಲ ಹೊರಗೆ. ಹೊರಗೆ ಮಾಡಕ್ಕೆ ಮಜಾ, ಇದನ್ನೇ ಮನ್ಯಾಗ ಮಾಡಿದ್ರೆ ಮಜಾ ಬರಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೂರು ಹೊತ್ತಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೀರ್ ಹೇಳ್ಬೇಕು. ಹಂಗೆ ಹೇಳಿ ಗೊತ್ತಾಗಲ್ಲ ಅವ್ರಿಗೆ. ಚಿಲ್ಲಿ ಪೌಡರ್ ಹಾಕೋತೀನಿ. ಕಬಾಬ್ ಪೌಡರ್ ತಂದಿನ ಒಂದು, ಆದ್ರೆ ಮಸಾಲೆಯಲ್ಲಿ ಹೊರಗೆ ಹೋಗಿ ಬಿಡಂಗಿಲ್ಲ ಅದು, ಹಿಡ್ಕೊಂಡು ಚಂದ. ಆಮೇಲೆ ಮೊಸರು
ಅಬ್ಬಾ ಮೊಸರು ಲಾಸ್ಟಿಗೆ ಪ್ಯಾಕೆಟ್ ಮೊಸರು. ಒಂದು ಪ್ಯಾಕೆಟ್ ಮೊಸರು ಇನ್ನು 2 ಪ್ಯಾಕೆಟ್ ಮೊಸರು ನೋಡು ಎಷ್ಟು ಥಿಕ್ನೆಸ್ ಬರ್ತೈತಿ ಒಂದು ಪ್ಯಾಕೆಟಿಗೆ. ಎಲ್ಲ ಸೇರಿ ನೆಕ್ಸ್ಟ್ ನೋಡಿ ಮೊದಲು ಇನ್ನೊಂದು ಹಾಕ್ಬೇಕು. ಹಾಕ್ಬಿಡು ಅದೊಂದು. ಹೌದು. ಮತ್ತೆ ಇರ್ಲಿಕ್ಕೆ ಆಗಲ್ಲ. ಹ್ಞೂ ಸ್ವಲ್ಪ ನೀರು ಬೇಕನ? ನಿಮ್ಮ ಮೊಸರು ಇದಾಗುತ್ತೆ. ಹಿಡಿ ಇದ್ರದ್ದು ತುದಿ ಹಿಡಿ, ಹರಿದು ಬಿಡ್ತೀನಿ. ಅಲ್ಲಿಲ್ಲ ರೀ, ಉಗುರಿಲ್ಲ ಹಿಡಿ. ಚಿಕನ್ ಸ್ವಚ್ಛ ತೊಳ್ಕೊಂಡು ನಾವು ಫಸ್ಟ್ ಫುಲ್ ಕ್ಲೀನ್ 4 ಸಲ ತೊಳ್ಕೊಂಬಂದು. ಇನ್ನೊಂದು ಮೊಸರು ಹಾಕಿದಕ್ಕೆ ಬರೋದು. ಇದು ಎಲ್ಲ ಮಸಾಲೆ ಅದ್ರ ಮೇಲೆ ಹಾಕಿ ಆಮೇಲೆ ಮಿಕ್ಸ್ ಮಾಡೋದಕ್ಕಿಂತ ಫಸ್ಟ್ ಇಲ್ಲಿ ಮಿಕ್ಸ್ ಮಾಡ್ಬೇಕು. ಇಲ್ಲಿ ಒಂದೊಂದು ಮಸಾಲೆ ಒಂದೊಂದು ಕಡೆ ಕೂತ್ ಬಿಡ್ತಾವೆ. ಹೌದಿಲ್ಲ? ಮಸ್ತ್ ಆತ್ ನೋಡ್ನೇನೆ. ಹಾಂ ಮಸ್ತ್ ಕಾಣತೈತಿ. ಮಸ್ತ್ ಕಾಣತೈತಿ. ಚಂದ ಪ್ರಾಪರಾಗಿ ಮಿಕ್ಸ್ ಮಾಡ್ಬೇಕೆಲ್ಲ. ಕ್ಯಾಮ್ರಾದಕ್ಕಿಂತ ಕರೆ ಚಂದ ಕಾಣ. ಲಾಸ್ಟಲ್ಲಿ ಇದು 1 ಕೋಳಿ, ಇದು 2 ಕೋಳಿ, ಇದು ಮೇಲೆ ಒಂದು ಸ್ವಲ್ಪ ಟೇಸ್ಟಿ. ಉಪ್ಪು ಕಮ್ಮಿ ಆದ್ರೆ ನಡಿತೈತಿ, ಜಾಸ್ತಿ ಆಗಬಾರ್ದು. ಹೌದಿಲ್ಲ? ಅದ್ರಾಗ ತಗೊಂಡು ಹಚ್ತೀನಿ. ಸೊ ಇದು ಕಟ್ ಒಳಗೆಲ್ಲ ಹೋಗ್ಬೇಕು, ಹಿಂದೆ ಮುಂದೆ ಮಾಡೋದು ಸ್ವಲ್ಪ ಕೈ ಉರಿತಾವೆ ಸ್ವಲ್ಪ. ಆಮೇಲೆ ನಾನು ಸಾಬೂನು ಹಚ್ಚಿ ತಗೊಳತ್ತೆ. ಖಾರ ಇದು ಮಾಡಿರ್ತೀನಲ್ಲ, ನಾ ಹಚ್ಲೇನ? ಬೇಡ, ಮತ್ತು ನಿನಗೇನಾಗಬಾರ್ದು. ಆಮೇಲೆ ಎಲ್ಲರಿಗೂ ತ್ರಾಸ ಕೊಡ್ತೀನಿ. ಹೊಲ ತುಂಬ ಓಡಾಡ್ತೀನಿ, ಎಲ್ಲರಿಗೂ ಹೇಳ್ಕೊತ. ನೀ ಯಾರಿಗೆ ಹೇಳಲ್ಲ? ಹೇಳಿದ್ರೆ ನಿನ್ಗೆ ಒಬ್ಬಾಕಿಗೆ ಹೇಳಿರ್ತೀನಿ. ಚಂದ ಪ್ರಾಪರ್ ಹೆಚ್ಚಾಗುತ್ತೀವಿ. ಎಲ್ಲ ಒಳಗೂ ತುಂಬಬೇಕನ? ಒಳಗೂ ಹಚ್ಬೇಕಲ್ಲ. ಒಟ್ಟು ಇದಕ್ಕೆ ಹಚ್ಚಿ ಮತ್ತೆ ಉಳಿಸು. ಇನ್ನೊಂದು ಐತಿ. ಆಯ್ತಾ? ಎಷ್ಟು ಬೇಕಿಲ್ಲ? ಯಾ ಹಂಗೆ ಹಿಡ್ಕೊ. ಇದನ್ನ ಈಗ ಮುಚ್ಚಿ ಬಿಡುವ. ಮುಚ್ಚಿ ಮ್ಯಾರಿನೇಟ್ ಮಾಡಕ್ಕೆ ಬಿಡ್ತೀನಿ. ಒಬ್ಬಂಗೆ ಬೇಸರ ಆಗತ್ತೇನು? ಬೇಸರ ಆಗುತ್ತೆ. ಅದ್ರಾಗ ಯಾರು ಇಲ್ಲ ಈಗ. ಇಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ಟಾರ. ಎಸ್, ನಮ್ಮ ತಮ್ಮರದ ಇದ್ರ ಇದು ಹಾಕಿತ್ತು. ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ಟಾರ. ಇದ್ರ ಅವ್ನ ಜೋಡರ್ ಹಾಕಿದ್ರ ನಮ್ಮ ತಮ್ಮರವರು. ಈಗ ಕಟ್ಟಿಗೆ ಕಡಿಯಕ್ಕೆ ನೀ ಹಿಂಗೆ ಅಶ್ವ, ನಾ ಹಿಂಗೆ ಅಶ್ವ ಬರ್ತೀನಿ. ಅದ ನೋಡಿ ಇಲ್ಲಿ ಎಂತ ಬೇಕು. ಒಳಗೆ ಕಟ್ಟಿಗೆ ಚಲೋ ಅದ. ಚಲೋ ಅಲ್ಲದ ಅಲ್ಲ ಅವು ಬರಲ್ಲ. ಇವಳಿಗೆ ಅರ್ಥವಾಗುತ್ತಿಲ್ಲ. ಸರಿ 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 ನೋಡಿ ಇಷ್ಟದ ನೋಡಿ ಅದ್ರ ಎಂತ ಅಲ್ಲದಾವು ಇಲ್ಲದಾವು ಎಲ್ಲ. ಸರಿ ಸರಿ ಇದು ನಮ್ಮದು ಸ್ಪೆಕ್ಟು ಹರಿತಂತೆ. ದೂರ ಸರಿ ಕೊಡ್ಲಿ ಫುಲ್ ಆ ಕಡಿದ ಅಯ್ಯ ಸಾವಕಾಶ ತಳಗಿಟ್ಟು ಕಡಿ, ತಳಗಿಟ್ಟು. ಎಲ್ಲ ಇವತ್ತ ಮಾಡಕತ್ತಿ. ನಾನು ಹುಚ್ಚಾಕ. ಹಾಂ ಕಡಿ. ಅದೇನು ಮುರಿದ್ರ ಮುರಿತೈತಾ? ಹಾಂ ಫುಲ್ ಬಡ್ಡಿ ಮುರಿತೀಯನು? ಈ ತುದಿ ಮುರಿಯಲ್ಲ ಈ ಕಡೆ. ಕೈಯೆಲ್ಲ ಬಾ ಬಾ ಸ್ವಲ್ಪ ಕುಂದ್ರ ಬಾ.
ಸಾಕ ಇಷ್ಟು ಕಷ್ಟಪಟ್ಟು ಇದನ್ನ ಕಡ್ದ ತಿನ್ನೋಕ್ಕೂ ಅಷ್ಟೇ ಮಜಾ ಇರ್ತೈತಿ. ಯಸ್ ಏನೋ ಅದಲ್ಲ ಬೆಳ್ಳಕ್ಕೆ ಎಷ್ಟು ಬಂದ ನೋಡು ಹುಳ ಎದ್ದೇಳ್ತಾವಲ್ಲ. ಹುಳ ತಿನ್ನಕ್ಕ ಇದ್ರಾಗ ಆಡ್ತಂದು ಮಾಡ್ತೀಯನ? ಹಾಂ ವರ್ಷಕ್ಕೆ ಬಂದ್ರೆ ಒರ್ಸ್ಬೇಕು. ಸ್ವಲ್ಪ ಕೂಡು ಇಲ್ಲಿ ಬಾ, ಇಲ್ಲಿ ಕುಡಿನ್ ಬಾ ಬಿಟ್ಟು. ಇಲ್ಲೊಂದು ಇಲ್ಲೊಂದು ಓಕೆ ಆಗುತ್ತಲ್ಲ. ಹಾಂ ಹಚ್ಬಿಡೋಣ ಬೆಂಕಿ. ತಳಗೆ ಹಚ್ಚಿ ಬಿಡೋಣ ಅಲ್ಲ. ನೀವು ಸ್ವಲ್ಪ ಮಸ್ತ್ ತಳ ಕಟ್ಕೊಂಡ್ಬರೋಣ. ಕಟಿ ಹಚ್ಚುವ. ಎಲ್ಲ ರೆಡಿ ಮಾಡಿದ್ವಿ, ಈಗ ಹಚ್ಚನ. ಕಟ್ಟಿಗೆ ತರ್ಬೇಕೀಗ. ಫಸ್ಟಿಗೆ ನಾವು ಕೋಳಿ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದು ಚಲೋನ ಟೈಮ್ ಭಾಳ ಇರ್ತೈತೆ. ಕಟ್ಟಿಗೆ ಕಡ್ದು ಅದಕ್ಕೆ ಕಡ್ದು ಇದು ಕಡ್ದು 1 ತಾಸು ಹಾಕಿ ಮ್ಯಾರಿನೇಟ್ ಆಗಿರ್ತಾವಲ್ಲ ಕೋಳಿ. ಥ್ಯಾಂಕ್ ಯು. ಒಂದು ಸ್ವಲ್ಪ ಗಾಳಿ ತೊಗೊಂಡು ಮತ್ತೆ ನಾನು ನನ್ನ ಹೆಂಡತಿ ಸೇರಿ ಸ್ವಲ್ಪ ರೆಡಿ ಮಾಡೋದು. ನೀನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಮಾಡಿಲ್ಲ ಇನ್ನೂವರೆಗೂ ನೀನು. ಚಂದ ಇರುತ್ತೆ ಹಚ್ಚಾಕ ಬರ್ತಿಲ್ಲೇನು ಒಲಿ? ಚಂದಾಗ ಹಚ್ಬೇಕಾ? ಫಸ್ಟ್ ತೆಳ್ಳನ ಹಾಕೊಂಡು ಕಟ್ಟಿಗೆ ಎಲ್ಲ ಕಟ್ಟಿಗೆ ಅಲ್ಲಿಂದ ತಂದು ಹಾಕಿವಿಲ್ಲ. ಫಸ್ಟ್ ಹಚ್ಚಿನಂತೆ ಪಣ ತೊಟ್ಟಾಳ. ಅಲ್ಲಿ ಉದ್ರ ಕಡ್ಡಿ ಹಚ್ಚಿವಿ ಅಲ್ಲ ಉರಿ ಹೋದಾಗ ನೋಡಿಲ್ಲ ಹಾಕು. ನಿನ್ನ ಕೈಯಾಗ ಕೊಟ್ಟಿದ್ದೆ ಅಂದ್ರೆ ವಸ್ತು ಖಾಲಿ ಮಾಡ್ತಿದ್ದೆ ಕಡ್ಡಿ. ಹೌದೌದು ಒಪ್ಕೋತೀನಲ್ಲ. ಆಯ್ತಾ ಮತ್ತು ಅದು ವೆಜ್ ಅನ್ನೋದು ಅಂತೆಲ್ಲ ಅಂತಾಳ ತಿಂತಾಳ ಬಗಸ್ತಾಳ. ಅವೇನ ವೆಜ್ ಅಂತ ಮತ್ತೆ ತಂದೂರಿ ರೋಸ್ಟ್ ರೆಡಿ ಆಗಕತ್ತಿದ್ದಿ. ಈಗ ರೆಡಿ ಆಗಿಂದ ಬಾಕ್ಸ್ ಬಿಡನ್ರಿ ಎಲ್ಲರೂ. ಆಯ್ತಾ ಕೆಂಡ? ಆಯ್ತು ಸಣ್ಣಗೆ 10 ರೂಪಾಯಿ ಸುತ್ತಮುತ್ತ ಬೇಡ ಬಾ. ಕಟ್ಟಿಗೆ ಇಲ್ಲ ಅದ ನಮ್ಮ ತಿರ್ಗಿಸ್ಕೋತ ಒತ್ತಬೇಕು. ಏಯ್ ಅದು ಮಾಡ್ತಾರ ನೋಡಲ್ಲಿ. ತಡಿ ಬಂದೈತೆ. ಓಕೆ ಅದ್ರ ಮೇಲೆ ಹಾಕಿ ಕಟ್ಟು ಮಾಡಿ ಕಡೆ ಕಟ್ಕೊಂಡು ಬಿಗಿ ಮಾಡೋದು. ಮೊದಲು ಹಿಂಗೆ ಬಿಡುಮ. ಎಲ್ಲೂ ಅಲ್ಲಿ ಅಲ್ಲಿಡು. ಹಾಂ ತಗೊಂಡು ಎಲ್ಲಿ ಹತ್ತಾಗುತ್ತೆ ಎಲ್ಲ ಕಟ್ಟಿಗೆ ಟಚ್ಚಿಗೆ ರೆಡ್ಡಿ. ಇವು ದೊಡ್ಡ ದೊಡ್ಡ ಕೋಳದ ವಿಡಿಯೋದ ಸಣ್ಣ ಕನಕತ್ತಾವ. ವಿಡಿಯೋದಾಗೆಲ್ಲ ಸಣ್ಣ ಹೋಗ್ಕೊಂಡು ಮೊಬೈಲ ಸಾಣದಿರ್ತೈತಿ. ಏ ಟಚ್ ಆಗೈತೆ ತಳಗ ಬೂದಿಗೆ ಹತ್ತತ್ತೇನು? ಏನಾಗಲ್ಲ ಬೂದಿ ಹತ್ತಿದ್ರಿ ಏನು ಇದು ಗ್ಯಾಸ್ ಮೇಲೆ ಸುಟ್ಕೊಂತ. ಹಾಂ ಅದೇ ಉದ್ದನ್ ತಗೋ, ಜಳ ಬಡಿತೈತೆ ಕೈ. ಒಂದು ಸೈಡ್ ಸುಟ್ಟೈತಿ. ತಿರ್ಗಾ ಕೂತಿದ್ದಿಲ್ಲ ಅದು ತಳ ಬಂದು ಇಲ್ಲಿ ಬೆಳ್ಳಿ ಕಟ್ಟಿವಿ. ಈ ಕಡೆ ಸ್ವಲ್ಪ ಭಾಳ ಸುಟ್ಟೈತಿ. ಇಲ್ಲ ಅದು ಏನು ಸುಟ್ಟಿಲ್ಲ. ಈ ಕಡೆ ಸ್ವಲ್ಪ ಬೆಳ್ಳಿ ಕಟ್ಟಿವಿ. ಬೆಳ್ಳಿ ಕಟ್ಟಿ ತಿರುಗ್ಸೇವಿ. ಇಲ್ಲಿಕಂದ್ರೆ ಅದು ತಿರುಗ್ಸನ ಇದು ತಿರುಗ್ಬಿಡ್ತಿತ್ತು. ಕೋಳಿ ತಿರುಗ್ಬಿಡ್ತಿದ್ವು ಒಂದು ಕಡೆ ವೇಟಿಗೆ. ಸಕ್ಸಸ್ ಆಯ್ತಾ? ಸಣ್ಣ ಸಣ್ಣ ಉಳಿದಿದ್ದು ಸುಡಾಕಿವು. ಅದು ಎಲ್ಲಿ ಹಿಡ್ದು ಈಗ? ಇದ್ರನ್ನ ಈ ಗ್ಯಾಪ್ ಒಳಗೆ ಹಿಂಗೆ ಇದು ಮಾಡ್ತೀನಿ. ಗ್ಯಾಪ್ ಒಳಗೆ ಇದ್ರ ಮೇಲೆ ಹಿಂಗೆ ಇಟ್ಬಿಡ್ಲೇನ? ಬೂದಿ ಹತ್ತಿರ್ತೀನಲ್ಲ ತರ ಬೂದಿ ಹತ್ತಿದ್ರು ಹೆಂಗೆ ಇರ್ತೀನಿ ಹಂಗೆ. ಇವು ಇನ್ನೂ ಸ್ವಲ್ಪ ತಿರ್ಗ್ಸನ್ ಬಾ. ಈ ಕಡೆ ಸೈಡ್ ಆ ಕಡೆ ಸೈಡ್ ಈಗ ಕುದಿರ್ತಾವ ಅನ್ಬಿಡ್ಕ. ತಿರ್ಗ್ಸನಾ? ಈಗೊಂದು ಎಷ್ಟು
ಒಂದು 60% ಕುದೈತಿ. ನೋಡಕ್ಕೆ ಕುದ್ದ ಕಾಣುತ್ತಾದ್ರೆ ಇನ್ನೂ ಕುದ್ದಿಲ್ಲ ಅದು, ಇನ್ನೂ ಕುದಿಬೇಕು. ಇನ್ನೂ ಭಾಳ ಐತಿ, ಒಳಗೆಲ್ಲ ಕುದಿಬೇಕು. ಈ ಸೈಡಿನ ಕುದ್ದಿಲ್ಲ, ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಕುದಿಬೇಕು. ಇಲ್ಲಿ ಒಳಗೆ, ಇಲ್ಲಿ ಒಳಗಿನ ಸೈಡ್ ಎಲ್ಲ ಕುದಿಬೇಕು. ಇಲ್ಲಿ ಮ್ಯಾಲೆಲ್ಲ ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಕುದೈತಿ. ಚಲಾಗೈತೆ ಇಲ್ಲಿ ಕೂತ್ ಬಡೆ ಹತ್ತಿತ್ತು ನೋಡಲ್. ಹೆಂಗಾಗೈತಿ ಶ್ರೀರಾಮ್ ಹೆಂಗಾಗೈತಿ? ಸೂಪರ್ ಆಗೈತಿ. ಸಕಾಸ್ ಬೂ ಕೊಡ್ಲೆ. ಫೈನಲಿ ಎಷ್ಟು ಹೊತ್ತು ಕಾದ್ ಆದ್ರೂ ಭಾಳ ಲೇಟ್ ಆತಲ್ಲ. ಅಂದ್ರೆ ಗಾಳಿ ಅದು ಇತ್ತಲ್ಲ, ಜಲ್ದಿ ಜಳ ಬಡಿಲಿಲ್ಲ. ಆ ಕಡೆ ಹೊಳ್ಳಡಿ ರೆಡಿ ಆಯ್ತು. ಈಗ ರೆಡಿ ಟು ಈಟ್. ಬಿಡುತ್ತವೆ ಜಾರ್ತ ಸರ್ರತ್. ಆಹಾ ಮಸ್ತ್ ತಂದೂರಿ, ಫುಲ್ ಕೋಳಿ ತಂದೂರಿ. ಮಸ್ತ್ ಕಾಣತ್ತವ. ಈಗ ಫಸ್ಟಿಗೆ ಮಾಡ್ದವ ಇವನೇ ಎಲ್ಲ, ಅದಕ್ಕೆ ಫಸ್ಟ್ ಟೇಸ್ಟ್ ನೋಡ್ಲಿ ಅಂದಿಟ್ಟು ಎಲ್ಲರೂ ಸೇರಿ ಮಾಡಿ. ಸುಡಾಗುತ್ತೈತೆ ಭಾಳ. ಟೇಸ್ಟ್ ನೋಡಿ ಬರ್ರಿ, ಕುದೈತೆ ಮಸ್ತ್. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಅಲ್ಲ ಸುಟ್ಟಿದ ಮಜಾನೇ ಬೇರೆ. ನಾ ಮನೆಗೆ ಹೋಗಿ ನಿಂಬೆಹಣ್ಣು ಹಿಡ್ಕೊಂಡು ತಿಂತೀನಿ, ರೊಟ್ಟಿ ಹಿಡ್ ತಿಂತೀನಿ. ಮೊಸರು ಹಾಕಿವಲ್ಲ, ಒಂಥರ ಟೇಸ್ಟ್, ಹುಳಿ. ಚಲೋ ಐತೆ. ಹಂಗಾಗೈತಿ ಭೂಮಿಕಾ? ಸೂಪರಾ? ಬರೀ ನಾನು ಟೇಸ್ಟ್ ನೋಡಿದೆ, ಭಾರಿ ಆಗೈತೆ. ಮನ್ಯಾಗ ಮಾಡ್ಕೊಂಡು ತಿಂತೀವಲ್ಲ ಅದಕ್ಕಿಂತ ಎಷ್ಟೋ ಪಟ್ಟು ಟೇಸ್ಟ್ ಹೊರಗೆ ಮಾಡ್ಕೊಂಡು ಈ ಥರ ಸುಟ್ಟಿವಲ್ಲ, ಸುಟ್ಟಿದ್ದ ಒಂಥರ ಮಜಾ. ಬಾಯ್ಲ್ ಮಾಡಿದ್ರ, ತಂದೂರು ಮಾಡೋದಕ್ಕಿಂತ ಸುಟ್ಟಿದ್ದು ಒಂಥರ ಸ್ಮೋಕಿ ಫ್ಲೇವರ್ ಬರತೈತಿ. ಏನು ಬ್ಲಡ್ ಗಿಡ್ ಆ ಥರ ಏನೂ ಇಲ್ಲ. ಫುಲ್ ಕುದ್ದ ಬಿಟ್ಟ ಒಂದು ಫುಲ್ ಕೋಳಿ ಬರೇ. ನಾನು ಸುನೀತಾ ಭಾಳ ತಿಂದಿಲ್ಲ, 4 ಪೀಸಿಂದ. ನಾನು ಶ್ರಾವ್ಯ ಭೂಮಿಕಾ 3 ಮಂದಿ ಸೇರಿ ಒಂದು ಕೋಳಿ ಖಾಲಿ ಮಾಡಿದ್ವಿ. ಈಗ ಒಂದು ಕೋಳಿ ಐತಿ, ನಾ ಬರೀ 2 ಪೀಸ್ ತಿಂದಿನಿ. ಇವ್ರು 3 ಮಂದಿ ಸೇರಿ ಒಂದು ಕೋಳಿ ಖಾಲಿ ಮಾಡಿ. ಇಲ್ಲಿ ಒಂದು ಕೋಳಿ ಐತಿ, ಇದ್ರಾಗ ಅಷ್ಟ್ರು ಮನೆಯವ್ರು ಒಂದು ನಾವು ಇಲ್ಲಿ ಖಾಲಿ ಕೋಳಿದು. ಮಧ್ಯಾಹ್ನ ಒಂದೇನು ಕೋಳಿ ಖಾಲಿ ಮಾಡಿದ್ವಿ, ಹೊಡೆದು ಸಾಕಾತು. ಸಂಜೆಗೈತಿ, ಸ್ವಲ್ಪ ವಾಕ್ ಬಂದೀವಿ ಇಲ್ಲಿ ತೋಟದಾಗ. ನಿನಗೆ ಹೇಳ ಅದಕ್ಕೆ ಏನಾಗುತ್ತೆ ಎಣ್ಣಿ. ಇಲ್ಲಿ ನಡು ಹೊಲದಾಗ ವಾಕ್ ಮಾಡಾಕತ್ತೀವಿ. ಇಲ್ಲಿ ವಾಕ್. ಮಾವಿನಕಾಯ? ಈಗ ಮಾವಿನಕಾಯಿ ಸೀಸನ್ ಏನೀಗ ಬರೋದು? ಹೌದಲ್ಲ, ಸಣ್ಣ ತಡಿ ಬರೋಬ್ಬರಿ ಕಾಣಲ್ಲ ಈಗ. ನೋಡ್ರಿ ಇಟ್ಟಿಟ್ಟದ. ಅಲ್ಲ ಈಗ ಝೂಮ್ ಹಾಕಿ ತೋರಿಸಿದೆ. ಇಟ್ಟಿಟ್ಟದ ನೋಡಿ. ಗೋಮಾಯಿನೇ ನೀವು? ಈ ಸ್ವೀಟ್ ಇರ್ತಾವೆ ಜಾಸ್ತಿ, ಇದು ಇಲ್ಲ, ಹುಳಿ ಇಲ್ಲ, ಸ್ವೀಟ್. ಈ ಕಡೆ ಎಲ್ಲ ಹರಿದವು, ಈ ಕಡೆ ಇದ್ರು ಇಲ್ಲ ನಿಂಬೆಹಣ್ಣು ಅಟ್ಟಿಟ್ಟು ಏನು ಮಾಡೋದು ಇವನ್ನ? ಏನಿಲ್ಲ, ಉದ್ರತ್ತಾವ. ತಿಂದ್ರೆ ಈಸ ಇರ್ತೈತಿ ಇಲ್ಲಿ. ನೋಡ್ತೀನಿ ಹೆಂಗದ. ಫಸ್ಟ್ ನಾ ತಿಂದು ನೋಡ್ತೀನಿ, ತುಂಬ ಟೆಸ್ಟ್ ಮಾಡ್ತೀನಿ. ನೀನು ತಿನ್ನು, ನಾನು ತಿಂತೀನಿ. ಚಲೋ ಅದು. ಚಲೋ ಅದಲ್ಲ, ಸ್ವಲ್ಪ ಇಸ ಅನ್ನಿಸ್ತಾವು, ಆದ್ರೆ ಹುಳಿ ಮಾತ್ರ ಇಲ್ಲ. ಇದು ಮಾವಿನ ಹಣ್ಣು ಗಿಡ, ಇಲ್ಲೇ ಮಗ್ಲ ಬಾಳೆಹಣ್ಣು ಗಿಡ. ಹಣ್ಣಾಗಿದ್ದ ಇವು ಸಣ್ಣ ಹಣ್ಣು ಆಗಿರ್ತಾವಲ್ಲ, ಎಷ್ಟು ಭಾರಿ ಟೇಸ್ಟ್ ಇರ್ತಾವ. ನಂಗೆ ದೊಡ್ಡ ಬಾರಿ ಅನ್ಕೇನ ಇವು ಭಾಳ ಇಷ್ಟ.
ಹುಳಿ ಇರ್ತಾವಲ್ಲ ಬೇಕಾದ್ರೆ ಒಂದು ತಿಂದು ನೋಡಿ ಎಷ್ಟು ಮಸ್ತ್ ಇರ್ತಾವೆ. ಇದಕ್ಕೆ ಭಾರಿ ಹಣ್ಣು ಅಂತಾರೆ. ಇದು ಬೆಂಗಳೂರು ಕಡೆ ಸಿಗಂಗಿಲ್ಲ. ಇದು ಸಿಗುತ್ತಾದ್ರೆ ದೊಡ್ಡ ಸಿಗ್ತಾವೆ. ನಮ್ಮ ಕಡೆ ಕಾಶಿ ಬಾರಿ ಹಣ್ಣು ಅಂತ. ಇವು ಭಾರಿ ಹುಳಿ. ನಂಗೆ ಭಾಳ ಇಷ್ಟ. ಹುಳಿ ಮಜಾ ಬರ್ತೈತೆ ಒಂಥರ ತಿಂದ್ರೆ. ಎರಡು ಮಿಕ್ಸ್ ತಿಂದಲ್ಲ ನಾನು. ಎರಡು ಮಿಕ್ಸ್ ತಿಂದೆ. ಭಾರಿ ಹಣ್ಣು ಇದೇ ಭಾರಿ ಹಣ್ಣು. ಹಂಗೆ ಕೆಂಪಾಗಬೇಕು ಚಂದ. ಇದಕ್ಕೂ ಏನು ಕಬ್ಬೆ ಹಾಕ್ಯಾರ. ಅದು ಕಬ್ಬೆ ಅಲ್ಲಿ ಕ್ಯಾನಲ್ ಐತೆ. ಇದು ಏನು ಪೈಪ್ಲೈನ್ ಬಂದೈತಲ್ಲ ಅದು ಕಲ್ಗುಡ್ಡಿ ಕಾಣ್ತಾವಲ್ಲ ಅದೇ ಕ್ಯಾನಲ್ ಇರೋಲ್ಲ. ಅಲ್ಲಿಂದ ನೀರಾವರಿ ಹಿಂಗೆ ಬರುತ್ತೆ. ಹೌದಿಲ್ಲ ನೀರು ನಾ ಹೇಳಿದ್ ಬರೋಬ್ಬರಿ ಇಲ್ಲ. ನಿನಗೊಳ್ಳೆ ಬಾರೇನು ರುಚಿ ಹತ್ತೈತೆ ಹುಡುಗಿ ಬಿಡ ಸಾಕು. ಅಲ್ಲಿ ಕಾಲಾಗ ಇದು ಸರಿ ಇಲ್ಲ. ಎಲ್ಲ ಜರದ್ಗಿರ್ದಿ ಅಂತೀನಿ ಬೈ ಕಡೆ ಕರ್ಕೊಂಡು ನೀರೇ ಬೇಕೇನು? ಎಷ್ಟು ಹರಿದಿ ತೋರಿಸಿ. ಇಷ್ಟೇ ಅಯ್ಯ ಇನ್ನ ಇಲ್ಲ ಕಗ್ಗದಾವು ಹುಳಿ ಇರ್ತಾವ ಬಿಡು. ನೆಕ್ಸ್ಟ್ ನೋಡು ಮತ್ತೆ ನಂದು ವಾರದ ಹಣ್ಣಕ್ಕೆ ಹಾಂ ಅವಾಗ ನಾನೇ ಹರಿದು ಕೊಡ್ತೀನಿ ಅಂತೇಳಿ ಬಂದು ಹಣ್ಣಾದಾಗ. ಏನಲ್ಲಿ ಐತಿ. ಅಯ್ಯೋ ಮೇವು ಮಾಡಾಕಿ ನಮಗೆ ಇವೆಲ್ಲ ನಂಬಲಾರ್ದ ವಿಷಯಗಳು. ಮೇವು ಮಾಡ್ತೀನಿ, ಕೆಲಸ ಭಾಳ ಐತಿ, ಕೆಲಸ ಮಾಡ್ತೀನಿ, ಅಷ್ಟು ಮಾಡೋಕ್ಕೆಲ್ಲಕ್ಕಿ ನನಗಿದು ಇದಾ ಇದು ತಿತ್ತೇನು? 10 ಪಲ್ಯ. ಇದು ನ್ಯಾಚುರಲ್ ಬೀಜ ಹಾಕ್ಲಾರ್ದ ಬೆಳಿತಿತ್ತು. ಇಷ್ಟೇ ಸಿಕ್ತ ಸಾಕ ಅಷ್ಟು ನೋಡಿ. ಇಲ್ಲಿ ಹೋಗಾಕ ಕಾಣ್ತಾರೆ ಮತ್ತೆ ಕರ್ಕೊಂಡು ಹೋಗು. ಇಲ್ಲಿ ಹೊಟ್ಟೆನ ಕಿಡ್ನಿಯಾಗ ಕರಗ್ತಾವ ಅಂತಾರೆ ನಮ್ಮ ಕಡೆ. 10 ಪಲ್ಯ ತಿನ್ನಬೇಕು. ಇಲ್ಲಿದಿಲ್ಲ ಚೇಂಜಸ್. ಇದು ಎರಿ ಹೊಲ ಈ ಸೈಡ್. ಈ ಕಡೆ ಬಂದರೆ ಇದು ಮಸಾರಿ ಹೊಲ. ಇಲ್ಲಿ ಗರ್ಸ ಇಲ್ಲಿ ಮೆತ್ತನ ಮಣ್ಣು. ಮತ್ತು ನಮ್ಮದು ಠಿಕಾಣಿ ಇವತ್ತು ಇಲ್ಲೇ. ನೋಡ್ರಿ ಹೆಂಗೈತಿ ಕತ್ತಲ ಹೆಂಗೆ ಕಾಣುತ್ತಾ ಗೊತ್ತಿಲ್ಲ. ಆದರೆ ನೇಚರ ಸುತ್ತಮುತ್ತ ಅಲ್ಲಿ ಸ್ವಲ್ಪ ದೂರದ ಒಂದು ಅವ್ರದ್ದು ಚಿಕ್ಕಪ್ಪಳ ಮನೆ ಅದೆಲ್ಲ ಆ ಕಡೆ ಲೈಟ್ ಕಾಣುತ್ತೆ. ಅಲ್ಲಿ ಊರು ಈ ಕಡೆ ಫುಲ್ ಹೊಲ, ಈ ಸೈಡೆಲ್ಲ ಫುಲ್ ಹೊಲ ಇದಾವೆ. ಸೊ ನಾವು ಇವತ್ತು ಇಲ್ಲೇ ಇರ್ತೀವಿ. ಸುನೀತಾ ನಾನು ಆಫ್ಟರ್ ಲಾಂಗ್ ಟೈಮ್ ಇಲ್ಲೇ ಇರ್ತೀವಿ ಒಂದು ನೈಟ್. ಇವತ್ತು ಅದಾನೆ ಅಕ್ಕ ಎಷ್ಟು ದಿನ ಆಗಿಂದ. ಇವತ್ತು ಕೋಳಿ ತಿಂದ್ಬಿಟ್ಟಿನಲ್ಲ, ಹೆವಿ ಆಗೈತಿ. ಎದ್ದು ಹೊಂಟೆ ಹೋಗೋಕ್ಕಾಗುತ್ತಿಲ್ಲ. ಅದಕ್ಕೆ ಶೇಂಗಾ ತಿನ್ಕೋತ ಇಲ್ಲೇ ಮಳೆಗೆ ಮೇಲೆ ಟೈಮ್ ಪಾಸ್ ಮಾಡ್ಕೋತ ತಿನ್ನ. ಸೌಂಡ್ ಕೇಳಿಸುತ್ತಾ ಇಲ್ಲಿ ಚಿರ್ಕ್ ಅಂತೆ ಶಾಂತಾಗಿ. ಉಳಿದ ಸೌಂಡ್ ಬಿಟ್ಟರೆ ಮತ್ತೇನು ಸೌಂಡ್ ಇಲ್ಲಲ್ಲ. ನಮ್ಮದೇ ಸೌಂಡ್. ಊಟ ಮಾಡಿ ಇಬ್ಬರು ಹೋಗಿ ಊಟ ಮಾಡಿ ವಾಕ್ ಮಾಡ್ತೀವಿ. ಆ ಕಡೆಯಿಂದ ಈ ಕಡೆ ವಾಕ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಲ್ಲ. ವಾಕ್ ಮಾಡಿ ಒಂದು 10-15 ನಿಮಿಷ ಅಡ್ಡಾಡಿ 15 ನಿಮಿಷ ಅಡ್ಡಾಡಿ ಮಳೆಗೆ ಮೇಲೆ ಮುಕ್ಕಳಾಗುತ್ತೆ. ನಾವು ಇವತ್ತು ಇಬ್ಬರು. ನಾನು ಇವತ್ತು ಮಳೆಗೆ ಹತ್ತಿದ್ದಿಲ್ಲ. ಇಲ್ಲಿ ಇಬ್ಬರೇ ಬಂದು ಮಕ್ಕೊಂಡ್ಬಿಟ್ಟಿವಿ. ಹಿಂಗೈತಿ ನಮ್ಮ ಪ್ಲೇಸ್. ತೋರಿಸ್ಬಿಟ್ಟಿನ ಅಗಾಳಿ. ಇಲ್ಲೊಂದು ಅಗಾಳಿ ಸೌಂಡ್ ಬರಾಕತ್ತಿತ್ತು ನಾಯಿ ಬಗಳದಂಗೆ. ವಿಚಿತ್ರ ಅದೇನ ನರಿ ಓಡ್ಸಕ್ಕೆ ಸೌಂಡ್ ಮಾಡಾಕತ್ತಿದ್ರು ಹೊಲಕ್ಕೆ ತುಂಬ ಓಡಾಡಕ್ಕೆ. ನಾ ಇಲ್ಲಿ ಯಾರೂ ಇಲ್ಲ ಜಾಗದಾಗ ಯಾರು ಬರ್ತಾರಪ್ಪ ಅಂತೇಳಿ ನನಗೆ ಡೌಟ್ ಇತ್ತು. ಆಮೇಲೆ ನಮ್ಮ ಮೇಡಮ್ ಹೇಳಿದ್ಲು. ನಾನು ಮ್ಯಾಗ ಬಂದೀನಿ ಇವತ್ತು. ಇವು ಅಂಜಿಗೆ ಬರ್ತದಂತ ಬಂದೀನಿ. ಅಯ್ಯೋ ಹೌದಾ, ನನಗೆ ಅಂಜಿಗೆ ಬರ್ತಿದ್ದೆ ಅದಕ್ಕೆ ಬಂದೀನಿ ನೀನು. ಓಕೆ, ವ್ಲಾಗ್ ಇಷ್ಟ ಆಯಿತು ಅನ್ಕೋತೀವಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.